ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡೋದು. ಬೆಳಗಿನ ಉಪಹಾರ ಹೌದೇನಮ್ಮ? ಉಪಹಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದು. ಮೈಸೂರಿನಲ್ಲಿ 524 ಮನೆಗಳನ್ನ ಪೌರ ಕಾರ್ಮಿಕರಿಗೆ ಮಾಲೀಕರನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನ ತಗೊಂಡು, ಅದಕ್ಕೂ ನಾರಾಯಣನೇ ಕಾರಣ. ಆಮೇಲೆ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯನ್ನ ಜಾರಿ ಕೂಡ ತರ್ತಕ್ಕಂಥ ಕೆಲಸವನ್ನ ಮಾಡೋದು. ಇವತ್ತು ಪೌರ ಕಾರ್ಮಿಕರಿಗೆ ಮನೆಗೆ ನಮ್ಮ ಸರ್ಕಾರ 6.5 ಲಕ್ಷ ರೂಪಾಯಿಗಳನ್ನ ಕೊಡ್ತಾ ಇದೆ. ಫ್ರೀಯಾಗಿ, ಉಚಿತವಾಗಿ. ಫ್ರೀ ಅನ್ನೋದು ಇಂಗ್ಲಿಷ್ ಪದ, ಉಚಿತವಾಗಿ. ಆಮೇಲೆ ಪೌರ ಕಾರ್ಮಿಕರು ಅವರಿಗೆ ಗುತ್ತಿಗೆ ಆಧಾರದ ಮೇಲೆ ಕೊಡ್ತಾ ಇದ್ರಲ್ಲ, ಕಾಂಟ್ರಾಕ್ಟರ್ಗಳು ಕೊಡ್ತಾ ಇದ್ರು. ಅವ್ರು ಸರಿಯಾಗಿ ಸಂಬಳ ಕೊಡ್ತಿರ್ಲಿಲ್ಲ, ವೇತನ ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ಇವರಿಗೆ ಮಿನಿಮಮ್ ವೇಜಸ್ ಆಕ್ಟ್ ಅಪ್ಲೈ ಆಗ್ತಾ ಇರಲಿಲ್ಲ. ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ 7,000 ರೂಪಾಯಿ ಇದ್ದಂತ ಸಂಬಳವನ್ನ 17,000 ರೂಪಾಯಿಗಳಿಗೆ ಮಾಡಿದಂಥದ್ದು ಸಿದ್ದರಾಮಯ್ಯ. ಹೌದಲ್ಲ? ಸಿದ್ದರಾಮಯ್ಯ. ಮತ್ತೆ ಪೌರ ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಬಾರದು, ಕಾಯಂ ನೌಕರರಾಗಿ ಮಾಡಬೇಕು ಅಂತೇಳಿ ಬೇಡಿಕೆಯನ್ನ ನಾರಾಯಣ ಇಟ್ಟಿದ್ದಾರೆ. ಕೆಲವು ಜನರಿಗೆ ಕಾಯಂ ಆಗಿದೆ. ಮೇ 1ನೇ ತಾರೀಕು ನಾನು ಈಗ ತಾನೇ ಶಿವಕುಮಾರ್ ಮಾತಾಡಿದ್ರು ನನ್ನ ಜೊತೆನಲ್ಲಿ. ಯಾಕೆಂತಂದ್ರೆ ನೀವು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು. ಈ ಸ್ವಚ್ಛ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಆಗ್ತದೆ, ಪರಿಸರ ಉತ್ತಮವಾಗ್ತದೆ. ನೀವೆಲ್ಲರೂ ಕೂಡ ಸ್ವಚ್ಛತೆಯೇ ನಮ್ಮ ಕಾಯಕ, ನಮ್ಮ ದೇವರು ಅಂತೇಳಿ ನಂಬ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ವರ್ಗ ಇದ್ರೆ ಅದು ಪೌರ ಕಾರ್ಮಿಕ ವರ್ಗ. ನಾವೆಲ್ಲ ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ, ಗುಡಿಗಳಿಗೆ ಮಸೀದಿಗಳಿಗೆ ದೇವರನ್ನ ಪೂಜೆ ಮಾಡಕ್ ಹೋಗ್ತೀವಿ. ಬಟ್ ನೀವು ಸ್ವಚ್ಛ ಮಾಡದೆ ದೇವರು ಸಮಾನವಾದಂಥದ್ದು ಕಾಯಕ. ಅದಕ್ಕೆ ನೀವು ಕೂಡ ಮನುಷ್ಯರೇ, ನೀವು ಕೂಡ ಎಲ್ಲರಂತೆ ಸಮಾನರು. ಆದ್ರೆ ಕಾಯಕ ಮಾಡ್ತೀವಿ. ಅದಕ್ಕೆ ಬಸವಣ್ಣನವರು ಹೇಳಿದ್ರು, ಕಾಯಕವೇ ಕೈಲಾಸ. ನೀವು ಮಾಡ್ತಕ್ಕಂಥ ಕೆಲಸ ಕಳಪೆ ಏನಲ್ಲ.